ನಮ್ಮ ಅಮ್ಮನ ಹೆಸರು ಚಂದ್ರಕಲಾ ಅಂತ. 58 ಇಯರ್ಸ್ ಓಲ್ಡು. ಅವ್ರಿಗೆ ರಿಪೀಟೆಡ್ ಆಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾನೆ ಇತ್ತು. ಒಂದು 2-3 ಸತಿ ಗೈನಕಾಲಜಿಸ್ಟಿಗೆ ತೋರಿಸಿದ್ವಿ. ಮಾಮೂಲಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಇದು ಮಾಡಿದ್ರು. ಬಟ್ ಅದಾದಮೇಲೆ ಫ್ರೀಕ್ವೆಂಟಾಗಿ ಸ್ಟಮಕ್ ಪೇನ್ ಬರ್ತಿದ್ರಿಂದ ಮತ್ತೆ ಗೈನಕಾಲಜಿಸ್ಟಿಗೆ ತೋರಿಸಿದ್ವಿ. ಅವರು ಪ್ಯಾಪ್ಸ್ಮಿರ್ ಮಾಡಿ ಮತ್ತೆ DNC ಮಾಡಿದ್ರು. ಅದರಲ್ಲಿ ಸರ್ವಿಕ್ಸ್ ಕ್ಯಾನ್ಸರ್ ಇದೆ ಅಂತ ಬಂತು. ಅದಾದ್ಮೇಲೆ ನಮ್ಮ ಫ್ಯಾಮಿಲಿ ಫಿಸಿಷಿಯನ್ ಡಾಕ್ಟರ್ ಪಾಂಡುದಾಸಪ್ಪ ಅವ್ರನ್ನ ರೆಫರ್ ಮಾಡಿದ್ರು. ಹಾಸ್ಪಿಟಲ್ ನೇಮ್ ಬಂದು ದಾಸಪ್ಪ ಮೆಮೋರಿಯಲ್ ಆಂಕಾಲಜಿ. ಎಲ್ಲ ಇದು ಏಪ್ರಿಲಲ್ಲಿ ಆಪ್ರೇಷನ್ ಆಯಿತು ಅವರಿಗೆ. ಸೊ ಅದಾದಮೇಲೆ ಮತ್ತೆ ರೇಡಿಯೇಷನ್ನು ಮತ್ತು ಕೀಮೋಥೆರಪಿ ಎಲ್ಲ ಜೂನ್ 25 ಕಂಪ್ಲೀಟ್ ಆಯಿತು. ಅದಾದಮೇಲೆ ಮತ್ತೆ 3 ಮಂತ್ಸ್ ಆದಮೇಲೆ ಮತ್ತೆ ರೆಗ್ಯುಲರ್ ಫಾಲೋ ಅಪ್ ಇತ್ತು. ಈಗ CT ಸ್ಕ್ಯಾನ್ ಮಾಡಿಸಾದ್ಮೇಲೆ ಅದು ನಾರ್ಮಲ್ ಬಂದಿದೆ. ಸೊ ಹಾಸ್ಪಿಟಲಲ್ಲಿ ಹೇಳ್ಬೇಕಂದ್ರೆ ಡಾಕ್ಟರ್ ಪಾಂಡುದಾಸಪ್ಪ ಸರ್ ತುಂಬ ಕೇರ್ ಮಾಡ್ತಾರೆ ಪೇಷಂಟ್ಸ್ ಮೇಲೆ. ಆ್ಯಂಡ್ ತುಂಬ 1-to-1 ಇಂಟ್ರಾಕ್ಷನ್ ತುಂಬ ಚೆನ್ನಾಗಿದೆ. ಅವರು ಆಪ್ರೇಷನ್ ಮಾಡಿದ ರೀತಿ ಎಲ್ಲ ಕಂಪ್ಲೀಟಾಗಿ ಎಲ್ಲ ರಿಮೂವ್ ಮಾಡಿದ್ರು. ಅವನಿಗೆ ತುಂಬ ಅವರ್ ತೊಗೊಂಡಿದ್ರು ಅಂತ ಕೇಳಿದ್ವಿ, ಬಟ್ ಎಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿದರು. ಸೊ ಅದ್ರ ರಿಸಲ್ಟೇ ಇವತ್ತು ಏನೂ ಇಲ್ಲ ಅಂತ ಬಂದಿದೆ. ಬಟ್ ನಮ್ಮ ಮಮ್ಮಿಗೆ ಏನೂ ಇದಿರಲಿಲ್ಲ, ಬ್ಲೀಡಿಂಗ್ ಆಗಲಿ ವೈರ್ ಬ್ಲೀಡಿಂಗ್ ಆಗಲಿ ಡಿಸ್ಚಾರ್ಜ್ ಏನೂ ಇರಲಿಲ್ಲ ಅವರಿಗೆ. ಸೊ ಹಂಗಾಗಿ ನಾವೇನು ಭಯ ಪಟ್ಕೊಳ್ದೇ ನಾರ್ಮಲ್ ಆಗಿದ್ವಿ. ಬಟ್ ಅದೂ ವಿತೌಟ್ ಸಿಂಪ್ಟಮ್ಸ್ ಇರೋದು ಪ್ರಾಬ್ಲಮ್ ಅಂತಲೇ ಇದರಲ್ಲೇ ಗೊತ್ತಾಗಿದ್ದು ನಮಗೆ. ಸೊ ಹಾಸ್ಪಿಟಲಲ್ಲಿ ಸ್ಟಾಫ್ಸ್ ಆಗಲಿ ಇವರು ಡಾಕ್ಟರ್ಸ್ ಆಗಲಿ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ.